ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವಾಗ ಎದ್ದು ಶೋರೂಮ್ ಇಂದ ಫೋನ್ ಮಾಡಿದ್ರು, ಗಾಡಿ ಇಸ್ಕೊಡ್ರಿ ಅಂತ. ಸೊ ಅದಕ್ಕೆ ನಾನು ಮತ್ತೆ ಒಮ್ಮೆ ಹೋಗ್ತಾ ಇದ್ದೀವಿ. ಹೋಗಿ ಇವಾಗ ಫಸ್ಟ್ ಗಾಡಿ ಇಸ್ಕೋಬೇಕು. ಲೈಕ್ ಇವಾಗ ಕ್ಲೋಸ್ ಮಾಡ್ತೀನಿ ಅಂತ ಇದ್ದಾರೆ. ಆದಷ್ಟು ಬೇಗ ಹೋಗಿ ಗಾಡಿ ಇಸ್ಕೊಬೇಕು. 3 ದಿವಸದಿಂದ ಆಟ ಆಡ್ಸೋನೆ ಅವ್ರು ಬೇರೆ. ಗಾಯ್ಸ್, ಇಲ್ಲಿ ನೋಡ್ರಿ, ಇದು ಯಾವ ಥರ ಡ್ರೈವರ್ಗಳು ಇವರು ಅಂತ. ಅಗೋ ಗಾಯ್ಸ್, ಫೈನಲಿ ಗಾಡಿ ಬಂತು. ಗಾಡಿ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಗಾಡಿ ಪೂಜೆ ಮಾಡಕ್ಕೆ ಹೋಗೋಣ. ಹೋಗ್ತಾ ಇದ್ದೀನಿ ಗಾಡಿ ತೊಗೊಂಡು ಮನೆಗೆ. ಸೊ ಗಾಯ್ಸ್, ಗಾಡಿಗೆ ಪೂಜೆ ಮಾಡ್ಸೋಣ ಅಂತ ಬಂದೆ. ನೋಡಿದ್ರೆ ಒಳಗಡೆ ಯಾರು ಪೂಜಾರಿಗಳೇ ಇಲ್ಲ. ಸೊ ಅದಕ್ಕೇ ಜಸ್ಟ್ ಹೋಗಿ ಮನೆ ಹತ್ರನೇ ಹೋಗ್ಬಿಟ್ಟು ಆಮೇಲೆ ಪೂಜೆ ಮಾಡಿಸ್ಬೇಕು ಅಂತ. ಇವಾಗ ಸುಮ್ಮನೆ ಜಸ್ಟ್ ಪೂಜೆ ಇದು ದೇವ್ರು ಮುಕ್ಕೊಂಡು ಹೋಗೋಣ. ಸಾಯಂಕಾಲ ಪೂಜೆ ಮಾಡ್ಸೋಣ. ಸೊ ಗಾಯ್ಸ್, ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಇಲ್ಲಿ ಯಾವ ಥರ ಇದ್ದಾರೆ ಹುಡುಗರು, ಚಿಕ್ಕ ಹುಡುಗರ ಕೈಯಲ್ಲೆಲ್ಲ ಗಾಡಿ. ಆ ಟೈಮಲ್ಲಿ ನಮಗೆ ಸೈಕಲೇ ಕೊಡ್ತಾ ಇರಲಿಲ್ಲ ಮನೇಲಿ. ಹೆಂಗೆ ಗೋಲ್ ನಮ್ಮ ಮನೆಯಲ್ಲ, ನೀವು ಬಿಡೋದು ರಿಚ್ಕಿಡ್ ನೀವು. ನಮಗಂತೂ ಒಂದು ಸೈಕಲ್ ಕೊಡ್ತಾ ಇರಲಿಲ್ಲ ಆ ಟೈಮಲ್ಲಿ. ಅದು ಜಗಳ ಆಡಿ ಒಂದೇ ಒಂದು ಸೈಕಲ್, ಅದು ಸೆಕೆಂಡ್ ಹ್ಯಾಂಡ್ ಸೈಕಲ್ ಇಸ್ಕೊಂಡಿದ್ದೆ ನೋಡು. ಗಾಯ್ಸ್, ಮಸ್ತಾಗಿದೆ ಗಾಡಿ ಮಾತ್ರ. ಇವಾಗ ಇನ್ಮೇಲೆ ಮೇಂಟೈನ್ ಮಾಡ್ಬೇಕು ಗಾಡಿಗೆ. ಇನ್ಮೇಲೆ ಕಡಕ್ಕಾಗಿ ಮೇಂಟೈನ್ ಮಾಡಿ ನೋಡೋಣ. ಪೂಜೆ ನಮ್ಮನಿಗೆ ಹೇಳ್ತೀನಿ ಮಾಡೋಕ್ಕೆ, ಇಲ್ಲ ಅಂದರೆ ದೇವಸ್ಥಾನದಲ್ಲೇ ಪೂಜೆ ಮಾಡೋಕ್ಕೆ ಹೇಳ್ಬೇಕು. ಹೋಗೋಣ ಇವಾಗ. ಬಿಸಿಲಲ್ಲೇ ಕ್ರಿಕೆಟ್ ಇರ್ಬೇಕಲ್ಲ, ಅವಾಗಲೇ ಮಜಾ ಬರೋದು. ಸೊ ಗಾಯ್ಸ್, ಇವಾಗ ಹೋಗೋಣ. ಫಸ್ಟು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಪೂಜೆ ಮಾಡೋಣ. ಇಷ್ಟೊತ್ತು ಮನೇಲಿ ಕುತ್ಕೊಂಡಿದ್ದೆ. ನಮ್ಮ ಅಮ್ಮ ಮಸ್ತಾಗಿ ಪೂಜೆ ಗೀಜೆ ಎಲ್ಲ ಮಾಡಿದ್ರು. ಆ್ಯಂಡ್ ಏನು ಗೊತ್ತಾ ಗಾಯ್ಸ್, ನಮ್ಮ ಮನೆ ಪಕ್ಕದಲ್ಲಿ, ನಮ್ಮ ಮನೆ ಕೆಳಗಡೆ ಅದೇನೋ ಒಂದು ಫಂಕ್ಷನ್ ಮಾಡ್ತಾಯಿದ್ರು. ನಾನ್ ವೆಜ್ ಎಲ್ಲ ಮಾಡಿದರು. ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಆದರೆ ಸ್ಮೆಲ್ಲು, ನನ್ನ ಮನೇಲಿ ಮಲಗಿದ್ದೀನಿ, ಅಲ್ಲಿ ಗಂಟ ಸ್ಮೆಲ್ ಬರ್ತಾಯಿದೆ ನನಗೆ. ಆ ಸ್ಮೆಲ್ಗೆ ನಾನ್ ವೆಜ್ ಕ್ರೇವಿಂಗ್ ಯಾವ ಥರ ಆಯಿತು ಅಂದರೆ, ಮನೇಲಿ ಜಗಳ ಆಡ್ಕೊಂಡು ಇವಾಗ ಇಲ್ಲ ನಾನು ನಾನ್ ವೆಜ್ ತಿನ್ನಲೇಬೇಕು ಅಂತ ಜಗಳ ಆಡ್ಕೊಂಡು ಇವಾಗ ಕಾಸು ಇಸ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ಇವಾಗ ನಾನ್ ವೆಜ್ ತೊಗೋಬೇಕು. ನಾನ್ ವೆಜ್ ತೊಗೊಂಡು ಹೋಗಿ ತಿನ್ನಬೇಕು. ನಾಳೆಯಿಂದ ಮತ್ತೆ ಡ್ಯೂಟಿ ಮಾಡೋಕೆ ಹೋಗಬೇಕು ನಾಳೆಯಿಂದ. ಸೊ ಅದಕ್ಕೆ ಇವತ್ತು ಚಿಕನ್ ಎಲ್ಲ ತಿಂದು ಮಸ್ತಾಗಿ ಮಲಗಿದ್ರೆ ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗ್ಬೇಕು ನಾಳೆ. ಗಾಯ್ಸ್ ನೋಡಿ ಗಾಯ್ಸ್, ನಿಧಾನಕ್ಕೆ ಹೋಗು ಒಂದೇ. ಇಷ್ಟು ನಿಧಾನಕ್ಕೆ ಹೋಗ್ತಾ ಇದ್ದಾನೆ ಅಂತ. ಹೋಗ್ಲಾ ಬೇಡ ಹೋಗ್ಲಾ ಬೇಡ ಹೋಗ್ಲಾ ಬೇಡ ಅಂತಾರದು. ಸ್ಪೀಡಿಗೆ ಹೋಗ್ತಾ ಇದ್ದ ಅಂದ್ಬಿಟ್ಟು ನಿಧಾನಕ್ಕೆ ಹೋಗುವಂತೆ. ನೋಡ್ರಿ, ಈ ರೇಂಜಿಗೆ ನಿಧಾನಕ್ಕೆ ಹೋಗ್ತಾ ಇದ್ದಾನೆ. ನಾವು ಆಚೆ ಕಡೆ ಹೋಗಿ ಮನೆಗೆ ಹೋಗೋದೇ 2 ದಿವಸ ಆದಮೇಲೆ ಅನ್ಕೊತೀನಿ. ಈ ಥರ ಹೊಸ ಗಾಡಿ ಏನು ಮಾಡೋದು. ಹೊಸ ಗಾಡಿ ತರಾನೇ ಇವನಲ್ಲ ಇವನು. ನೀನೇ ತಾನೇ ಹೇಳಲಿ ಹೊಸ ಗಾಡಿ. ಗಾಯ್ಸ್, ಒಳ್ಳೆ ಊಟ ಬ್ಯಾಟಿಂಗ್ ಮಾಡಿದೆ. ಹೋಗಿ ಇವಾಗ ಹೋಗಿ ಮಲಗಿದೆ ಅಂದರೆ ಬೇರೆ ಲೆವೆಲ್ ಇದ್ದೆ ಅನ್ಕೋ. ಗಾಯ್ಸ್ ನೋಡಿ ಗಾಯ್ಸ್, ನಮ್ಮ ಸ್ಪೀಡ್ಗಿದೆ. ಅಯ್ಯೋ, ಬ್ಲಶ್ ಆಗ್ತಾ ಇದೆ ನೋಡ್ರಿ. ಮಗನೇ ತರಿಸ್ತಲ್ಲ, ಬ್ಲಶ್ ಆಗ್ತಾರ. ಅದಾಗಬೇಕು. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸುಮ್ಮನೆ ನಿಂತ್ಕೊಬಿಡೋದು. ಸೊ ಗಾಯ್ಸ್, ಫೈನಲಿ ಇವಾಗ ಗೋಯಿಂಗ್ ಟು ಹೋಮ್. ಗೋಕುಲ್ ಒಂದು ಬ್ಲಾಗ್ ನೋಡ್ತಾ ಇದ್ದಾನೆ, ಲೈಕ್ ನೆನ್ನೆ ಬ್ಲಾಗು. ತೋರಿಸ್ಕೊಳಕಣ, ಇಬ್ಬರು ಕಾಪಿ ರೈಟ್ಸ್ ಬರುತ್ತೆ. ನಮಗೆ ಕಾಪಿ ರೈಟ್ಸ್ ಬರ್ತಾ ಇದೆ, ಏನಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಗೈಸ್, ನಾಳೆಯಿಂದ ಅರ್ನಿಂಗ್ 40K 30 days ಚಾಲೆಂಜ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಟೈಮ್ ಗಾಯ್ಸ್, ನಾನು ಲೈಫಲ್ಲಿ ಈ ಥರ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದಾನೆ. ಆಮೇಲೆ ಗಾಯ್ಸ್, ಇವಾಗಲೇ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ, 1 ಮಂತ್ ಆದಮೇಲೆ
ಲೈಕ್ ಇಲ್ಲ ಆ ಪ್ರಾಬ್ಲಮ್ ಬಂತು ಈ ಪ್ರಾಬ್ಲಮ್ ಬಂತು ಇಲ್ಲ ಕೇಳು, ಆ ನೋವು ಬಂತು, ಈ ಕೈ ನೋವು ಬಂತು, ಕಾಲು ನೋವು ಬಂತು, ಎದೆ ನೋವು ಬಂತು ಎಲ್ಲ ಹೇಳಂಗಿಲ್ಲ. ಈಗ ಹೇಳ್ತಾ ಇದ್ದೀನಿ, ಏನೇ ಇದ್ರೂ ಮಾಡಬೇಕು, ಚಾಲೆಂಜ್ ಎಷ್ಟು ಮಾಡಲೇಬೇಕು. 40K ಇಬ್ಬರು ಮಾಡಿದ್ರೆ, ಇಬ್ಬರು 40K ಮಾಡಿದ್ವಿ ಅನ್ಕೋ, ಇಬ್ಬರು ಏನೋ ಒಂದು ಮಾಡೋಣ, ನಮಗೆ ನಾವೇ ಟ್ರೀಟ್ ತೊಗೊಳ್ಳೋಣ, ಬೇಕಿದ್ರೆ ಎಲ್ಲನ ಒಂದು ಪಾರ್ಟಿ ಮಾಡೋಣ. ಅಕಸ್ಮಾತ್ ಇಬ್ಬರಲ್ಲಿ ಯಾರನ್ನ ಒಬ್ಬರು ಮಾಡಿಲ್ಲ ಅಂದ್ರೂ ಅವ್ರ ಕಡೆಯಿಂದ ಕೊಡಿಸ್ಬೇಕು ಪಾರ್ಟಿ. ಪಾರ್ಟಿ ಅಂದರೆ ಸೋತಿರೋ ಪಾರ್ಟಿ, ಓಕೆ ಪಕ್ಕಾನಾ? ಸೊ ಗೈಸ್, ಚಾಲೆಂಜ್ ಎಕ್ಸೆಪ್ಟೆಡು. ಅರೆ ನಾನು ನಾಳೆ ಇರಲ್ಲ, ನಾಳೆ ಒಂದು ನಾಳೆದೇನಿಲ್ಲ, ನಾಳೆದೇ ನೀನು ಸಾಯಂಕಾಲ ಬಂದು ಮಾಡ್ಬೋದು. ನಾನು ಮಾಡ್ತೀನಿ. ಫಸ್ಟ್ ಟೈಮ್ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇರೋದು, ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಗೈಸ್, ಚಾಲೆಂಜ್ ಇಬ್ಬರು 4 ವೀಕ್ಸ್ ಇಬ್ಬರು ಎಕ್ಸೆಪ್ಟ್ ಮಾಡಿದ್ದೀವಿ. ಸೊ ನಾಳೆಯಿಂದ ಗೇಮ್ಗೆ ಅಖಾಡಕ್ಕೆ ಇಳಿತಾ ಇದ್ದೀವಿ. ಜೂನ್ ಎಂಡಿಂಗಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಜೂನ್ ಅಲ್ಲ ಕಣ, ನೆಕ್ಸ್ಟ್ ತಿಂಗಳು ಯಾವ್ದು ಬರುತ್ತೆ? ಯಾವ್ದು ಬರುತ್ತೆ? ಇವಾಗ ಏಪ್ರಿಲ್, ಮೇ ಎಂಡಿಂಗು. ಮೇ ಎಂಡಿಂಗ್ ಅಷ್ಟರಲ್ಲಿ 40K ಅರ್ನ್ ಮಾಡಿರಬೇಕು. ಸೊ ಗಾಯ್ಸ್, ಹೆಂಗಾನ ಮಾಡ್ಕೊಬೋದು. ನೀನು ಒಂದು ವಾರದಲ್ಲಿ 15 ಹೊಡಿತೀಯೋ, ಅದೇ ಹೆಂಗಾನ ಒಟ್ಟಿನಲ್ಲಿ ಬಿಟ್ಟು 4 ವಾರದ 40,000 ಹೊಡೆದು ಅಷ್ಟೇ. 40K ಎಕ್ಸೆಪ್ಟೆಡು. ಎಷ್ಟು? ಜೂನ್ ಎಂಡಿಂಗಾ? ಮೇ ಎಂಡಿಂಗು. ಜೂನ್ ಸ್ಟಾರ್ಟಿಂಗ್ ಲೆಕ್ಕ ಆಡ್ಕೋ. ಇಲ್ಲ, ಮೇ ಎಂಡಿಂಗೆ. ಅದೇ ಜೂನ್ ಸ್ಟಾರ್ಟಿಂಗ್ ಮೇ ಎಂಡ್ ವಾರ ಯಾವ್ದು ಬರುತ್ತೋ ಅದ್ರ ಪೇಮೆಂಟ್ ಯಾವ್ದು ಬರುತ್ತೋ ಅದ್ರ ಲಾಸ್ಟು. ಸೊ ಗೈಸ್, ಎಕ್ಸೆಪ್ಟೆಡು. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.